ನಾವು ಯುದ್ಧವನ್ನು ನಿಲ್ಲಿಸೋದಿಲ್ಲ. ಮಂಗಳೂರಿಗೆ ಬಂದಿಳಿದ ವಿದೇಶಿ ಅಂತಾರಾಷ್ಟ್ರೀಯ ವಿಮಾನ. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಜಜೀರಾ ವಿಮಾನ ಲ್ಯಾಂಡ್ ಆಗಿದೆ. 184 ಮಂದಿಯನ್ನ ಹೊತ್ತು ತಂದಂತ ಅಂತಾರಾಷ್ಟ್ರೀಯ ವಿಮಾನ ಇದು. ಸೌದಿ ದಮಾಮ್ ವಿಮಾನ ನಿಲ್ದಾಣದಿಂದ ಮಂಗಳೂರಿಗೆ ಈ ವಿಮಾನ ಆಗಮಿಸಿದೆ. ಯುದ್ಧದಿಂದಾಗಿ ಫೆಬ್ರವರಿ 28ರಿಂದ ಕುವೈತ್ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು. ಅದಾದ ಬಳಿಕ ಇದೀಗ ನಮ್ಮ ರಾಜ್ಯದ ಜನರು ಈಗ ಅಲ್ಲಿಂದ ವಾಪಸ್ ಆಗಿದ್ದಾರೆ. ಮಂಗಳೂರಿಗೆ ಈ ವಿಮಾನ ಬಂದಿಳಿದಿದೆ. 184 ಜನರನ್ನ ಹೊತ್ತು ತಂದಂತ ವಿಮಾನ ಇದು. ಸೌದಿಯ ದಮಾಮ್ನಿಂದ ಈ ವಿಮಾನ ಹೊರಟಿತ್ತು, ಮಂಗಳೂರಿಗೆ ಬಂದು ಲ್ಯಾಂಡ್ ಆಗಿದೆ. ಫೆಬ್ರವರಿ 28ರಂದು ಏನು ಯುದ್ಧ ನಡೀತಲ್ಲ, ಯುದ್ಧ ಪ್ರಾರಂಭ ಆಯ್ತಲ್ಲ, ಅಂದಿನಿಂದ ಇಂದಿನವರೆಗೂ ಕೂಡ ಅಲ್ಲಿ ಈ ನಮ್ಮ ರಾಜ್ಯದ ಜನರು ಅಲ್ಲಿ ಸಿಲುಕೊಂಡಿದ್ರು. ನಮ್ಮ ರಾಜ್ಯದ ಪ್ರಯಾಣಿಕರು ಈಗ ವಾಪಸ್ ಆಗಿದ್ದಾರೆ. ಮಂಗಳೂರು ಏರ್ಪೋರ್ಟ್ಗೆ ಈ ವಿಮಾನ ಬಂದಿಳಿದಿದೆ. ಜಾಜೀರಾ ವಿಮಾನ, ಈ ವಿಮಾನ ಇದೀಗ ಮಂಗಳೂರಲ್ಲಿ ಲ್ಯಾಂಡ್ ಆಗಿದೆ. ಮಧ್ಯಪ್ರಾಚ್ಯದ ಯುದ್ಧ ಸದ್ಯಕ್ಕೆ ಒಂದಷ್ಟು ವಿರಾಮವನ್ನ ಪಡ್ಕೊಂಡಿದೆ. ಆದರೆ ಸಾಕಷ್ಟು ಜನ ಭಾರತೀಯರು ಕೂಡ ಈ ಯುದ್ಧದ ಸಂದರ್ಭದಲ್ಲಿ ವಿದೇಶದಲ್ಲಿ ಸಿಕ್ಕಿ ಒಂದಷ್ಟು ನರಳಾಡುವ, ಆತಂಕ ಪಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಸದ್ಯಕ್ಕೆ ದಮಾಮಿಂದ ಜಹೀರಾ ಏರ್ವೇಸ್ ಫ್ಲೈಟ್ ಮೂಲಕ, ವಿದೇಶಿ ಫ್ಲೈಟ್ ಮೂಲಕ 171 ಮಂದಿ ಮಂಗಳೂರು ಏರ್ಪೋರ್ಟ್ಗೆ ಬಂದು ಸೇರಿರುವಂತದ್ದು. ಸಾಕಷ್ಟು ಜನ ಖುಷಿಯಿಂದ ಕೂಡ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ದಿನ ಅವರು ಒಂದು ಆತಂಕವನ್ನು ಎದುರಿಸಿದ್ರು. ನಮ್ಮ ಜೊತೆಗೆ ಈಗ ತಾನೇ ಬಂದು ಇಳಿದಿರುವಂತಹ ಮೇಡಮ್ ಒಬ್ಬರು ಇದ್ದಾರೆ. ಮೇಡಮ್, ಹೇಗಿದೆ ಪರಿಸ್ಥಿತಿ ಮತ್ತೆ ಹೇಗೆ ಏನೆಲ್ಲ ಕಷ್ಟ ಆಯ್ತು? ಕಷ್ಟ, ನಾವು 1 ತಿಂಗಳಿಗೆ ವಿಸಿಟಿಂಗ್ ಅಂತ ಹೋಗಿದ್ದೆ, 2 ತಿಂಗಳು ಇಲ್ವಾ ಹಾಗಾಗಿತ್ತು. ಹಾಗೆ ಇವತ್ತೆಲ್ಲ ರೀಚ್ ಆಗಿದ್ವಿ. ಅಡ್ಡಿಲ್ಲ. ನಾವು ಫಸ್ಟ್ ಹೋಗಿರೋದ್ರಿಂದ ಸ್ವಲ್ಪ ಹೆದರಿಕೆ ಆಯ್ತು. ಫಸ್ಟ್ ಟೈಮ್ ಎಲ್ಲ ಸೈರನ್ ಎಲ್ಲ ಕೇಳುವಾಗ, ಸೌಂಡ್ ಎಲ್ಲ ಕೇಳುವಾಗೆಲ್ಲ ಹೆದರಿಕೆ ಆಯ್ತು. ಆದ್ರೂ ನಮ್ಮವರೆಲ್ಲ ಇದು ತುಂಬಿ ನಮ್ಮ ಏರಿಯಾದಲ್ಲಿ ಹಾಗೇನು ಇರಲಿಲ್ಲ. ನೀವು ಯಾವ ಏರಿಯಾದಲ್ಲಿ? ಹವಾಲಿಯಲ್ಲಿದ್ವಿ. ಅಷ್ಟೇನಿಲ್ಲ. ಆದ್ರೆ ಸೌಂಡು ಬೆಳಿಗ್ಗೆ ಅಂತ ಹೇಳಿಲ್ಲ, ರಾತ್ರಿ ಅಂತೆಲ್ಲ, ಮಧ್ಯಾಹ್ನದೆಲ್ಲ ಬರ್ತಾನೆ ಇತ್ತು, ಜಾಸ್ತಿ ಇರ್ತಿತ್ತು. ಸ್ವಲ್ಪ ಫಸ್ಟ್ ಟೈಮ್ ಇದ್ರೆ ತುಂಬಾ ಹೆದರಿಕೆ ಆಗ್ತಿತ್ತು. ಮತ್ತೆ ನಮ್ಮವರಿಂದ ಸ್ವಲ್ಪ ನಂತರ ಓಕೆ. ಈಗ ನೀವು ದಮಾಮಿಗೆ ಹೇಗೆ ಬಂದ್ರಿ? ಜಜೀರಾದವರ ಬಸ್ಸಿಂದ, ಅವರಿದ್ದ ಬಸ್ಸಿಂದ ಅದರಲ್ಲೇ ಬಂದ್ವಿ. ಇದು ಫಸ್ಟ್ ಆಗಿ ಮಂಗಳೂರಿಗೆ ಬಂದಿರೋ ಫ್ಲೈಟ್ ಅಲ್ಲಿ ಬಂದ್ರಿ? ಹೌದು. ಅದು ಸೇಫ್ ಆಗಿ ಬಂದ್ವಿ ಸರ್. ಅಂದ್ರೆ 24 ಅವರ್ಸ್ ಆಯ್ತು. ನಿನ್ನೆ 4 ಮನೆ ಬಿಟ್ಟಿದ್ವಿ, ಇವತ್ತು 5 ಗಂಟೆನ ಆಯ್ತಲ್ಲ. ಓಕೆ, ತೊಂದರೆ ಇಲ್ಲ. ನಾಳೆಯಿಂದ ಇಲ್ಲ ಅಂತ ಹೇಳ್ತಿದ್ದಾರೆ ಪುನಃ. ಜಜೀರಾದವರು ಇಲ್ಲ ಅಂತ ಹೇಳ್ತಿದ್ದಾರೆ. ಹೌದೌದು. ಇನ್ನು ಕೊಚ್ಚಿ, ಬ್ಯಾಂಗ್ಳೂರೆಲ್ಲ ಹೋಗಿ ಬರ್ಬೇಕು. ಆದ್ರಿಂದ ಇದೊಂದು ನಮ್ದು ಸೇಫ್ ಅಂತ ಹೇಳ್ಬೋದು. ಹೌದು. ಮತ್ತೆ ಇವರು ಇದ್ದಾರೆ ಫ್ರೆಂಡ್ಸ್. ನನ್ನ ಹೆಸರು ಮೋಹಿನಿ. ಓಕೆ. ಸಾಕಷ್ಟು ವಿದೇಶದಲ್ಲಿ ಹೋಗಿ ಒಂದಷ್ಟು ಜನ ವಿಸಿಟಿಂಗ್ ವೀಸಾದಲ್ಲಿ ಹೋದವರು, ಕೆಲಸದ ಮೇಲೆ ಹೋದವರು ಎಲ್ಲರೂ ಕೂಡ ಒಂದಷ್ಟು ಜನ ಬರ್ತಾ ಇದ್ದಾರೆ. 171 ಮಂದಿ ಸದ್ಯಕ್ಕೆ ಬಂದಿರುವಂತದ್ದು. ಇನ್ನಷ್ಟು ಜನರನ್ನ ಮಾತಾಡಿಸುವ, ಅವರ ಅನುಭವವನ್ನು ಕೂಡ ಕೇಳುವಂತ ಕೆಲಸವನ್ನು ಮಾಡೋಣ. ಇನ್ನಷ್ಟು ಜನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಳಗಡೆಯಿಂದ ಬರ್ತಾ ಇದ್ದಾರೆ. ಒಂದಷ್ಟು ಜನ ಸಂಭ್ರಮವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾವು ಯುದ್ಧವನ್ನು ನಿಲ್ಲಿಸೋದಿಲ್ಲ. ಮಂಗಳೂರಿಗೆ ಬಂದಿಳಿದ ವಿದೇಶಿ ಅಂತಾರಾಷ್ಟ್ರೀಯ ವಿಮಾನ. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಜಜೀರಾ ವಿಮಾನ ಲ್ಯಾಂಡ್ ಆಗಿದೆ. 184 ಮಂದಿಯನ್ನ ಹೊತ್ತು ತಂದಂತ ಅಂತಾರಾಷ್ಟ್ರೀಯ ವಿಮಾನ ಇದು. ಸೌದಿ ದಮಾಮ್ ವಿಮಾನ ನಿಲ್ದಾಣದಿಂದ ಮಂಗಳೂರಿಗೆ ಈ ವಿಮಾನ ಆಗಮಿಸಿದೆ. ಯುದ್ಧದಿಂದಾಗಿ ಫೆಬ್ರವರಿ 28ರಿಂದ ಕುವೈತ್ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು. ಅದಾದ ಬಳಿಕ ಇದೀಗ ನಮ್ಮ ರಾಜ್ಯದ ಜನರು ಈಗ ಅಲ್ಲಿಂದ ವಾಪಸ್ ಆಗಿದ್ದಾರೆ. ಮಂಗಳೂರಿಗೆ ಈ ವಿಮಾನ ಬಂದಿಳಿದಿದೆ. 184 ಜನರನ್ನ ಹೊತ್ತು ತಂದಂತ ವಿಮಾನ ಇದು. ಸೌದಿಯ ದಮಾಮ್ನಿಂದ ಈ ವಿಮಾನ ಹೊರಟಿತ್ತು, ಮಂಗಳೂರಿಗೆ ಬಂದು ಲ್ಯಾಂಡ್ ಆಗಿದೆ. ಫೆಬ್ರವರಿ 28ರಂದು ಏನು ಯುದ್ಧ ನಡೀತಲ್ಲ, ಯುದ್ಧ ಪ್ರಾರಂಭ ಆಯ್ತಲ್ಲ, ಅಂದಿನಿಂದ ಇಂದಿನವರೆಗೂ ಕೂಡ ಅಲ್ಲಿ ಈ ನಮ್ಮ ರಾಜ್ಯದ ಜನರು ಅಲ್ಲಿ ಸಿಲುಕೊಂಡಿದ್ರು. ನಮ್ಮ ರಾಜ್ಯದ ಪ್ರಯಾಣಿಕರು ಈಗ ವಾಪಸ್ ಆಗಿದ್ದಾರೆ. ಮಂಗಳೂರು ಏರ್ಪೋರ್ಟ್ಗೆ ಈ ವಿಮಾನ ಬಂದಿಳಿದಿದೆ. ಜಾಜೀರಾ ವಿಮಾನ, ಈ ವಿಮಾನ ಇದೀಗ ಮಂಗಳೂರಲ್ಲಿ ಲ್ಯಾಂಡ್ ಆಗಿದೆ. ಮಧ್ಯಪ್ರಾಚ್ಯದ ಯುದ್ಧ ಸದ್ಯಕ್ಕೆ ಒಂದಷ್ಟು ವಿರಾಮವನ್ನ ಪಡ್ಕೊಂಡಿದೆ. ಆದರೆ ಸಾಕಷ್ಟು ಜನ ಭಾರತೀಯರು ಕೂಡ ಈ ಯುದ್ಧದ ಸಂದರ್ಭದಲ್ಲಿ ವಿದೇಶದಲ್ಲಿ ಸಿಕ್ಕಿ ಒಂದಷ್ಟು ನರಳಾಡುವ, ಆತಂಕ ಪಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಸದ್ಯಕ್ಕೆ ದಮಾಮಿಂದ ಜಹೀರಾ
ಏರ್ವೇಸ್ ಫ್ಲೈಟ್ ಮೂಲಕ, ವಿದೇಶಿ ಫ್ಲೈಟ್ ಮೂಲಕ 171 ಮಂದಿ ಮಂಗಳೂರು ಏರ್ಪೋರ್ಟ್ಗೆ ಬಂದು ಸೇರಿರುವಂತದ್ದು. ಸಾಕಷ್ಟು ಜನ ಖುಷಿಯಿಂದ ಕೂಡ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ದಿನ ಅವರು ಒಂದು ಆತಂಕವನ್ನು ಎದುರಿಸಿದ್ರು. ನಮ್ಮ ಜೊತೆಗೆ ಈಗ ತಾನೇ ಬಂದು ಇಳಿದಿರುವಂತಹ ಮೇಡಮ್ ಒಬ್ಬರು ಇದ್ದಾರೆ. ಮೇಡಮ್, ಹೇಗಿದೆ ಪರಿಸ್ಥಿತಿ ಮತ್ತೆ ಹೇಗೆ ಏನೆಲ್ಲ ಕಷ್ಟ ಆಯ್ತು? ಕಷ್ಟ, ನಾವು 1 ತಿಂಗಳಿಗೆ ವಿಸಿಟಿಗೆ ಒಂದು ಹೋಗಿದ್ದೆ, 2 ತಿಂಗಳು ಇಲ್ವಾ ಹಾಗಾಗಿತ್ತು. ಹಾಗೆ ಇವತ್ತೆಲ್ಲ ರೀಚ್ ಆಗಿದ್ವಿ. ಅಡ್ಡಿಲ್ಲ. ನಾವು ಫಸ್ಟ್ ಹೋಗಿರೋದ್ರಿಂದ ಸ್ವಲ್ಪ ಹೆದರಿಕೆ ಆಯ್ತು. ಫಸ್ಟ್ ಟೈಮ್ ಎಲ್ಲ ಸೈರನ್ ಎಲ್ಲ ಕೇಳುವಾಗ, ಸೌಂಡ್ ಎಲ್ಲ ಕೇಳುವಾಗೆಲ್ಲ ಹೆದರಿಕೆ ಆಯ್ತು. ಆದ್ರೂ ನಮ್ಮವರೆಲ್ಲ ಇದು ತುಂಬಿ ನಮ್ಮ ಏರಿಯಾದಲ್ಲಿ ಹಾಗೇನು ಇರಲಿಲ್ಲ. ನೀವು ಯಾವ ಏರಿಯಾದಲ್ಲಿ ಇದ್ರಿ? ಹವಾಲಿಯಲ್ಲಿದ್ವಿ. ಅಷ್ಟೇನಿಲ್ಲ. ಆದ್ರೆ ಸೌಂಡ್ ಬೆಳಿಗ್ಗೆ ಅಂತ ಹೇಳಿಲ್ಲ, ರಾತ್ರಿ ಅಂತೆಲ್ಲ ಮಧ್ಯಾಹ್ನದೆಲ್ಲ ಬರ್ತಾನೆ ಇತ್ತು, ಜಾಸ್ತಿ ಇರ್ತಿತ್ತು. ಸ್ವಲ್ಪ ಫಸ್ಟ್ ಟೈಮ್ ಇದ್ರೆ ತುಂಬಾ ಹೆದರಿಕೆ ಆಗ್ತಿತ್ತು. ಮತ್ತೆ ನಮ್ಮವರಿಂದ ಸ್ವಲ್ಪ ನಂತರ ಓಕೆ. ಈಗ ನೀವು ದಮ್ಮಾಮಿಗೆ ಹೇಗೆ ಬಂದ್ರಿ? ಜಜೀರಾದವರ ಬಸ್ಸಿಂದ, ಅವರಿದ್ದ ಬಸ್ಸಿಂದ ಅದರಲ್ಲೇ ಬಂದ್ವಿ. ಇದು ಫಸ್ಟ್ ಆಗಿ ಮಂಗಳೂರಿಗೆ ಬಂದಿರೋ ಫ್ಲೈಟ್ ಅಲ್ಲಿ ಬಂದ್ರಿ? ಹೌದು. ಅದು ಸೇಫ್ ಆಗಿ ಬಂದ್ವಿ ಸರ್. ಅಂದ್ರೆ 24 hours ಆಯ್ತು. ನಿನ್ನೆ 4:30 ಮನೆ ಬಿಟ್ಟಿದ್ವಿ, ಇವತ್ತು 5 ಗಂಟೆನ ಆಯ್ತಲ್ಲ. ಓಕೆ, ತೊಂದರೆ ಇಲ್ಲ. ನಾಳೆಯಿಂದ ಇಲ್ಲ ಅಂತ ಹೇಳ್ತಿದ್ದಾರೆ. ಪುನಃ ಜಜೀರಾದವರ ಇಲ್ಲ ಅಂತ ಹೇಳ್ತಿದ್ದಾರೆ. ಹೌದೌದು. ಇನ್ನು ಕೊಚ್ಚಿ, ಬ್ಯಾಂಗ್ಳೂರೆಲ್ಲ ಹೋಗಿ ಬರ್ಬೇಕು. ಆದ್ರಿಂದ ಇದೊಂದು ನಮ್ದು ಸೇಫ್ ಅಂತ ಹೇಳ್ಬೋದು. ಹೌದು. ಮತ್ತೆ ಇವರು ಇದ್ದಾರೆ ಫ್ರೆಂಡ್ಸ್. ನನ್ನ ಹೆಸರು ಮೋಹಿನಿ. ಓಕೆ. ಸಾಕಷ್ಟು ವಿದೇಶದಲ್ಲಿ ಹೋಗಿ ಒಂದಷ್ಟು ಜನ ವಿಸಿಟಿಂಗ್ ವೀಸಾದಲ್ಲಿ ಹೋದವರು, ಕೆಲಸದ ಮೇಲೆ ಹೋದವರು ಎಲ್ಲರೂ ಕೂಡ ಒಂದಷ್ಟು ಜನ ಬರ್ತಾ ಇದ್ದಾರೆ. 171 ಮಂದಿ ಸದ್ಯಕ್ಕೆ ಬಂದಿರುವಂತದ್ದು. ಇನ್ನಷ್ಟು ಜನರನ್ನ ಮಾತಾಡಿಸುವ, ಅವರ ಅನುಭವವನ್ನು ಕೂಡ ಕೇಳುವಂತ ಕೆಲಸವನ್ನು ಮಾಡೋಣ. ಇನ್ನಷ್ಟು ಜನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಳಗಡೆಯಿಂದ ಬರ್ತಾ ಇದ್ದಾರೆ. ಒಂದಷ್ಟು ಜನ ಸಂಭ್ರಮವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾವು ಯುದ್ಧವನ್ನು ನಿಲ್ಲಿಸೋದಿಲ್ಲ. ಮಂಗಳೂರಿಗೆ ಬಂದಿಳಿದ ವಿದೇಶಿ ಅಂತಾರಾಷ್ಟ್ರೀಯ ವಿಮಾನ, ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಜಜೀರಾ ವಿಮಾನ ಲ್ಯಾಂಡ್ ಆಗಿದೆ. 184 ಮಂದಿಯನ್ನ ಹೊತ್ತು ತಂದಂತ ಅಂತಾರಾಷ್ಟ್ರೀಯ ವಿಮಾನ ಇದು. ಸೌದಿ ದಮಾಮ್ ವಿಮಾನ ನಿಲ್ದಾಣದಿಂದ ಮಂಗಳೂರಿಗೆ ಈ ವಿಮಾನ ಆಗಮಿಸಿದೆ. ಯುದ್ಧದಿಂದಾಗಿ ಫೆಬ್ರವರಿ 28ರಿಂದ ಕುವೈತ್ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು. ಅದಾದ ಬಳಿಕ ಇದೀಗ ನಮ್ಮ ರಾಜ್ಯದ ಜನರು ಈಗ ಅಲ್ಲಿಂದ ವಾಪಸ್ ಆಗಿದ್ದಾರೆ. ಮಂಗಳೂರಿಗೆ ಈ ವಿಮಾನ ಬಂದಿಳಿದಿದೆ. 184 ಜನರನ್ನ ಹೊತ್ತು ತಂದಂತ ವಿಮಾನ ಇದು. ಸೌದಿಯ ದಮಾಮ್ನಿಂದ ಈ ವಿಮಾನ ಹೊರಟಿತ್ತು, ಮಂಗಳೂರಿಗೆ ಬಂದು ಲ್ಯಾಂಡ್ ಆಗಿದೆ. ಫೆಬ್ರವರಿ 28ರಂದು ಏನು ಯುದ್ಧ ಪ್ರಾರಂಭ ಆಯ್ತಲ್ಲ, ಅಂದಿನಿಂದ ಇಂದಿನವರೆಗೂ ಕೂಡ ಅಲ್ಲಿ ಈ ನಮ್ಮ ರಾಜ್ಯದ ಜನರು ಅಲ್ಲಿ ಸಿಲುಕೊಂಡಿದ್ರು. ನಮ್ಮ ರಾಜ್ಯದ ಪ್ರಯಾಣಿಕರು ಈಗ ವಾಪಸ್ ಆಗಿದ್ದಾರೆ. ಮಂಗಳೂರು ಏರ್ಪೋರ್ಟ್ಗೆ ಈ ವಿಮಾನ ಬಂದಿಳಿದಿದೆ. ಜಜೀರಾ ವಿಮಾನ, ಈ ವಿಮಾನ ಇದೀಗ ಮಂಗಳೂರಲ್ಲಿ ಲ್ಯಾಂಡ್ ಆಗಿದೆ. ಮಧ್ಯಪ್ರಾಚ್ಯದ ಯುದ್ಧ ಸದ್ಯಕ್ಕೆ ಒಂದಷ್ಟು ವಿರಾಮವನ್ನ ಪಡ್ಕೊಂಡಿದೆ. ಆದರೆ ಸಾಕಷ್ಟು ಜನ ಭಾರತೀಯರು ಕೂಡ ಈ ಯುದ್ಧದ ಸಂದರ್ಭದಲ್ಲಿ ವಿದೇಶದಲ್ಲಿ ಸಿಕ್ಕಿ ಒಂದಷ್ಟು ನರಳಾಡುವ, ಆತಂಕ ಪಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಸದ್ಯಕ್ಕೆ ದಮಾಮಿಂದ ಜಹೀರಾ ಏರ್ವೇಸ್ ಫ್ಲೈಟ್ ಮೂಲಕ, ವಿದೇಶಿ ಫ್ಲೈಟ್ ಮೂಲಕ 171 ಮಂದಿ ಮಂಗಳೂರು ಏರ್ಪೋರ್ಟ್ಗೆ ಬಂದು ಸೇರಿರುವಂತದ್ದು. ಸಾಕಷ್ಟು ಜನ ಖುಷಿಯಿಂದ ಕೂಡ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ದಿನ ಅವರು ಒಂದು ಆತಂಕವನ್ನು ಎದುರಿಸಿದ್ರು. ನಮ್ಮ ಜೊತೆಗೆ ಈಗ ತಾನೇ ಬಂದು ಇಳಿದಿರುವಂತಹ ಮೇಡಮ್ ಒಬ್ಬರು ಇದ್ದಾರೆ. ಮೇಡಮ್, ಹೇಗಿದೆ ಪರಿಸ್ಥಿತಿ ಮತ್ತೆ ಹೇಗೆ ಏನೆಲ್ಲ ಕಷ್ಟ ಆಯ್ತು? ಕಷ್ಟ, ನಾವು 1 ತಿಂಗಳಿಗೆ ವಿಸಿಟಿಗೆ ಒಂದು ಹೋಗಿದ್ದೆ, 2 ತಿಂಗಳು ಇಲ್ವಾ ಹಾಗಾಗಿತ್ತು. ಹಾಗೆ ಇವತ್ತೆಲ್ಲ ರೀಚ್ ಆಗಿದ್ವಿ. ಅಡ್ಡಿಲ್ಲ. ನಾವು ಫಸ್ಟ್ ಹೋಗಿರೋದ್ರಿಂದ ಸ್ವಲ್ಪ ಹೆದರಿಕೆ ಆಯ್ತು. ಫಸ್ಟ್ ಟೈಮ್ ಎಲ್ಲ ಸೈರನ್ ಎಲ್ಲ ಕೇಳುವಾಗ, ಸೌಂಡ್ ಎಲ್ಲ ಕೇಳುವಾಗೆಲ್ಲ ಹೆದರಿಕೆ ಆಯ್ತು. ಆದ್ರೂ ನಮ್ಮವರೆಲ್ಲ ಇದು ತುಂಬಿ ನಮ್ಮ ಏರಿಯಾದಲ್ಲಿ ಹಾಗೇನು ಇರಲಿಲ್ಲ. ನೀವು ಯಾವ ಏರಿಯಾದಲ್ಲಿ ಇದ್ರಿ? ಹವಾಲಿಯಲ್ಲಿದ್ವಿ. ಅಷ್ಟೇನಿಲ್ಲ. ಆದ್ರೆ ಸೌಂಡ್ ಬೆಳಿಗ್ಗೆ ಅಂತ ಹೇಳಿಲ್ಲ, ರಾತ್ರಿ ಅಂತೆಲ್ಲ ಮಧ್ಯಾಹ್ನದೆಲ್ಲ ಬರ್ತಾನೆ ಇತ್ತು, ಜಾಸ್ತಿ ಇರ್ತಿತ್ತು. ಸ್ವಲ್ಪ ಫಸ್ಟ್ ಟೈಮ್ ಇದ್ರೆ ತುಂಬಾ ಹೆದರಿಕೆ ಆಗ್ತಿತ್ತು. ಮತ್ತೆ ನಮ್ಮವರಿಂದ ಸ್ವಲ್ಪ ನಂತರ ಓಕೆ. ಈಗ ನೀವು ದಮ್ಮಾಮಿಗೆ ಹೇಗೆ ಬಂದ್ರಿ? ಜಜೀರಾದವರ ಬಸ್ಸಿಂದ, ಅವರಿದ್ದ ಬಸ್ಸಿಂದ ಅದರಲ್ಲೇ ಬಂದ್ವಿ. ಇದು ಫಸ್ಟ್ ಆಗಿ ಮಂಗಳೂರಿಗೆ ಬಂದಿರೋ ಫ್ಲೈಟ್ ಅಲ್ಲಿ ಬಂದ್ರಿ? ಹೌದು. ಅದು ಸೇಫ್ ಆಗಿ ಬಂದ್ವಿ ಸರ್. ಅಂದ್ರೆ 24 hours ಆಯ್ತು. ನಿನ್ನೆ 4:30 ಮನೆ ಬಿಟ್ಟಿದ್ವಿ, ಇವತ್ತು 5 ಗಂಟೆನ ಆಯ್ತಲ್ಲ. ಓಕೆ, ತೊಂದರೆ ಇಲ್ಲ. ನಾಳೆಯಿಂದ ಇಲ್ಲ ಅಂತ ಹೇಳ್ತಿದ್ದಾರೆ. ಪುನಃ ಜಜೀರಾದವರ ಇಲ್ಲ ಅಂತ ಹೇಳ್ತಿದ್ದಾರೆ. ಹೌದೌದು. ಇನ್ನು ಕೊಚ್ಚಿ, ಬ್ಯಾಂಗ್ಳೂರೆಲ್ಲ ಹೋಗಿ ಬರ್ಬೇಕು. ಆದ್ರಿಂದ ಇದೊಂದು ನಮ್ದು ಸೇಫ್ ಅಂತ ಹೇಳ್ಬೋದು. ಹೌದು. ಮತ್ತೆ ಇವರು ಇದ್ದಾರೆ ಫ್ರೆಂಡ್ಸ್. ನನ್ನ ಹೆಸರು ಮೋಹಿನಿ. ಓಕೆ. ಸಾಕಷ್ಟು ವಿದೇಶದಲ್ಲಿ ಹೋಗಿ ಒಂದಷ್ಟು ಜನ ವಿಸಿಟಿಂಗ್ ವೀಸಾದಲ್ಲಿ ಹೋದವರು, ಕೆಲಸದ ಮೇಲೆ ಹೋದವರು ಎಲ್ಲರೂ ಕೂಡ ಒಂದಷ್ಟು ಜನ ಬರ್ತಾ ಇದ್ದಾರೆ.
71 ಮಂದಿ ಸದ್ಯಕ್ಕೆ ಬಂದಿರುವಂತದ್ದು. ಇನ್ನಷ್ಟು ಜನರನ್ನ ಮಾತಾಡಿಸುವ ಅವರ ಅನುಭವವನ್ನು ಕೂಡ ಕೇಳುವಂತ ಕೆಲಸವನ್ನು ಮಾಡೋಣ. ಇನ್ನಷ್ಟು ಜನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಳಗಡೆಯಿಂದ ಬರ್ತಾ ಇದ್ದಾರೆ. ಒಂದಷ್ಟು ಜನ ಸಂಭ್ರಮವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂತದ್ದು.